ತೊಳೆದು ತಗೊಂಡಿದ್ದೇನೆ. ಇದನ್ನೀಗ ಕಟ್ ಮಾಡಬೇಕು. ಕಟ್ ಮಾಡಿ ತಗೊಂಡು ಬರ್ತೇನೆ. ಮಾವಿನ ಹಣ್ಣನ್ನು ಹೀಗೆ ಕಟ್ ಮಾಡಿ ನಾನು ತೆಗೆದಿಟ್ಟಿದ್ದೇನೆ. ಇನ್ನು ಇದಕ್ಕೆ ಒಗ್ಗರಣೆ ಮಾಡುವ. ಇವಾಗ ನಾನಿಲ್ಲಿ 1/4 ಚಮಚದಷ್ಟು ಮೆಂತ್ಯ ತಗೊಂಡಿದ್ದೇನೆ. ಅರ್ಧ ಚಮಚದಷ್ಟು ಸಾಸಿವೆ. ಈಗ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ನಾನು 4 ಒಣಮೆಣಸು ಹಾಕ್ತಿದ್ದೇನೆ. ಇದು ಡ್ರೈ ರೋಸ್ಟ್ ಮಾಡುವ. ಅಷ್ಟು ಸಾಕು. ಇದನ್ನೀಗ ಪುಡಿ ಮಾಡಬೇಕು. ನಾನಿಲ್ಲಿ ಇಷ್ಟು ಕಾಯಿ ತಗೊಂಡಿದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡ್ಕೊಂಡು ಬರುವ. ಇದಿಟ್ಟ ಮಸಾಲೆಯನ್ನು ಹಾಕುವ. ಸ್ವಲ್ಪ ನೀರು ಸೇರಿಸಿ ಈಗ ರುಬ್ಬಿಕೊಂಡು ಬರುವ. ಇವಾಗ ರುಬ್ಬಿ ಆಗಿದೆ. ಇಷ್ಟು ಸಾಕು. ಇವಾಗ ನಾನಿಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ನಾನೀಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೇನೆ. 1 ಚಮಚದಷ್ಟು ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಕಟ್ ಮಾಡಿಟ್ಟ ಮಾವಿನ ಹಣ್ಣು ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕುವ. ಇಷ್ಟು ಬೆಲ್ಲ ಹಾಕ್ತಿದ್ದೇನೆ. ಸಿಹಿಗೆ ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು. ಇವಾಗ ಮಾವಿನ ಹಣ್ಣು ಬೆಂದಿದೆ. ಇದಕ್ಕೆ ನಾನು ಕರೆದಿಟ್ಟ ಮಸಾಲೆ ಹಾಕ್ತಿದ್ದೇನೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಈಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೇನೆ ನಾನು. ಇವಾಗ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಕುದೀಲಿ ಸ್ವಲ್ಪ ಹೊತ್ತು. ಹಸಿ ಸ್ಮೆಲ್ ಹೋಗಬೇಕು, ಅಷ್ಟರವರೆಗೆ ಕುದಿಬೇಕು. ಈಗ ದಪ್ಪ ಬಂದಿದೆ ನೋಡಿ, ಈ ಥರ ಇಷ್ಟು ದಪ್ಪ ಇರಬೇಕು. ಮತ್ತು ಇದು ತಣ್ಣಗಾದ ನಂತರ ಮತ್ತು ದಪ್ಪ ಬರ್ತದೆ. ಟ್ರೆಡಿಷ್ನಲ್ ಆದ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ನಿಮ್ಮ ಮನೆಯಲ್ಲಿ ಸಹ ಒಮ್ಮೆ ಟ್ರೈ ಮಾಡಿ ನೋಡಿ.